ನಿಮ್ಮ ಹೆಂಡತಿ ದೇಹದ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿಬಿಡಿ, ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ. ದುಡ್ಡಿನ ಆಕರ್ಷಣೆ, ವ್ಯಾಪಾರದ ಅಭಿವೃದ್ಧಿ, ಅಂದುಕೊಂಡ ಕೆಲಸ ಎಲ್ಲವೂ ಆಗುತ್ತದೆ. ದೇಹದ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಅವರ ಬಾಯಿಂದ ಈ ಒಂದು ಮಾತನ್ನು ಕೇಳಿ ಕೆಲಸಕ್ಕೆ ಹೋಗಿ. ಆಮೇಲೆ ನೋಡಿ ಎಷ್ಟು ದೊಡ್ಡ ಯಶಸ್ವಿಯಾಗಿ ಬದುಕಿ ಬಾಳುತ್ತೀರಾ. ನಿಮ್ಮ ಕಷ್ಟಗಳು ಎಲ್ಲವೂ ಕರಗಿ ಹೋಗುತ್ತದೆ. ಆ ಒಂದು ದೇಹದ ಭಾಗ ಯಾವುದು, ಯಾವ ಮಾತನ್ನು ನಿಮ್ಮ ಹೆಂಡತಿಯಿಂದ ಕೇಳಿಕೊಂಡು ಹೋಗಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತರು, ದೈವಜ್ಞ ಗುರುಗಳು ಆಗಿರತಕ್ಕಂತಹ ಪಂಡಿತ್ ಯಶವಂತರಾವ್ ಅವರಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅಡಗಿದ್ದಾಳೆ. ಯಾವ ಮನೆಯಲ್ಲಿ ಹೆಂಡತಿಯನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೀರೋ ಆ ವ್ಯಕ್ತಿ, ಆ ಗಂಡಸು ಮನೆಯ ಅಭಿವೃದ್ಧಿಯನ್ನು ಮಾಡುತ್ತಾನೆ. ತನಗೆ ದುಡ್ಡಿನ ಅವಶ್ಯಕತೆ ಯಾವುದೇ ಕಾರಣಕ್ಕೂ ತೀರಾ ಕಷ್ಟದಲ್ಲಿ ಬರುವುದಿಲ್ಲ. ಬಂದರೂ ಕೂಡ ಕೈ ತುಂಬ ದುಡ್ಡು ಇರುತ್ತೆ, ಖರ್ಚು ಮಾಡಲು ಸಂತೋಷವಾಗಿ ಇರುತ್ತಾನೆ. ಕೈ ತುಂಬ ದುಡ್ಡಿರಬೇಕು, ವ್ಯಾಪಾರದ ಅಭಿವೃದ್ಧಿ ಆಗಬೇಕು, ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ಸಾಲಗಳು ತೀರೋಗಬೇಕು, ಬರಬೇಕಿರೋ ದುಡ್ಡು ಬಂದು ಕೈ ಸೇರಬೇಕು ಅನ್ನೋದಾದರೆ ನಿಮ್ಮ ಹೆಂಡತಿ ದೇಹದ ಈ ಒಂದು ಭಾಗ. ಅದು ನೀವು ಮನೆಯಿಂದ ಹೊರಗೆ ಹೋಗುವಾಗ ಆಕೆಯನ್ನು ನಿಮ್ಮ ಹತ್ತಿರ ಕರೆದು ಹಣೆಯಿಂದ ತಲೆವರೆಗೂ ಸವರಿ ನಾನು ಕೆಲಸಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಬೇಕು. ಇದೆ ಈ ದೇಹದ ಭಾಗ. ಇದನ್ನು ಕೇಳಿದ ನಂತರ ನಿಮ್ಮ ಹೆಂಡತಿಯು ಆಯಿತು ಹೋಗಿ ಬನ್ನಿ, ಹೋಗಿದ ಕೆಲಸದಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸಿ ನಗುತ್ತಾ ಕಳುಹಿಸಬೇಕು. ಈ ರೀತಿ ಕಳಿಸಿದರೆ ನಿಮ್ಮ ಗಂಡ ಹೆಂಡತಿ ಜೀವನವೂ ಚೆನ್ನಾಗಿರುತ್ತೆ. ನಿಮ್ಮ ಗಂಡ ಒಳ್ಳೆಯ ಕೆಲಸ ಮಾಡಲು ಮನಸ್ಸು, ಆತ್ಮವಿಶ್ವಾಸ ತುಂಬಿ ಬರುತ್ತೆ. ಆಗ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಅಭಿವೃದ್ಧಿ ಅನ್ನುವುದು ನೀವು ಕೇಳೋದೇ ಬೇಡ, ತಾನಾಗಿಯೇ ಆಗತ್ತೆ. ಈ ಒಂದು ಕೆಲಸ ಮಾಡುವಾಗ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಗಮನ ಹರಿಸಬೇಡಿ, ಕೆಲಸದತ್ತನೇ ಗಮನ ಹರಿಸಿ. ಮನೆಯಲ್ಲಿ ಗಂಡ ಹೆಂಡತಿ ದೋಷ ಇದ್ದರೆ ಅಥವಾ ಸಮಸ್ಯೆಗಳಿದ್ದರೆ, ಯಾವುದೇ ರೀತಿಯಾದಂತಹ ಒತ್ತಡದ ಮಾನಸಿಕ ತೊಂದರೆಯಲ್ಲಿ ನೀವು ಸಿಲುಕಿಕೊಂಡು ಅನುಭವಿಸುತ್ತಿದ್ದರೆ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ.